ಇವತ್ತು ಇಲ್ಲಿ ಫಸ್ಟ್ ಶೋ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ವಿ. ನಾವು ನಮ್ಮ ಸ್ನೇಹಿತ ಪ್ರೊಡ್ಯೂಸರ್ಸ್ ಸಿನಿಮಾ ಮಂದಿ ಎಲ್ಲ. ಸಿನಿಮಾ ನಿಜವಾಗ್ಲೂ ಒಂಥರ ಹೊಸ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ. ಹೊಸ ರೀತಿಯಲ್ಲಿ ಒಂದು ನಮ್ಮ ಏನಕ್ಕೆ ಈ ಸಿನಿಮಾಗೆ ಬಂದಿದ್ದೆ ಅಂದರೆ, ನಮ್ಮ ಬಾಮಾಗಿರೀಶ್ ಅವ್ರು ಫೋನ್ ಮಾಡಿದಾಗ ಹೇಳಿದರು, ಸಿನಿಮಾದವ್ರಿಗೋಸ್ಕರ ಸಿನಿಮಾದವ್ರ ಬಗ್ಗೆನೇ ಮಾಡಿರೋವಂಥ ಸಿನಿಮಾ ಇದು ಅಂತ. ಅದೊಂದು ಕ್ಯೂರಿಯಾಸಿಟಿ ಇತ್ತು ಏನು ಮಾಡಿದ್ದಾರೆ ಅಂತ. ಗಿರೀಶ್ ಅವರ ಒಂದು ಪ್ರಯತ್ನ ಚೆನ್ನಾಗಿದೆ. ಒಂದು ಭರವಸೆ ಮೂಡಿಸೋವಂಥ ಒಂದು ನಿರ್ದೇಶಕ ಅಂತ ಅನಿಸುತ್ತೆ ನನಗೆ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು ಅವರು ಒಳ್ಳೆ ರೀತಿಯಲ್ಲಿ ಸಿನಿಮಾನ ಪ್ರೆಸೆಂಟ್ ಮಾಡ್ಬೋದು, ಮಾಡೋವಂಥ ಒಂದು ಅರ್ಹತೆ ಇದೆ ಅನ್ನಿಸ್ತು ನನಗೆ. ಚೆನ್ನಾಗಿದೆ. ನಮ್ಮ ಸಿನಿಮಾದಲ್ಲಿ ಏನು ನಡೆಯುತ್ತೆ, ನಮ್ಮ ಟೆಕ್ನಿಷಿಯನ್ಸ್ಗಳು ಎಷ್ಟು ಕಷ್ಟಪಡ್ತಾರೆ, ಒಂದು ಸೆಲೆಬ್ರಿಟಿ ಆಗೋದಾಗಲಿ, ಒಂದು ಹೀರೋಯಿನ್ ಆಗಲಿ, ಒಂದು ಡೈರೆಕ್ಟರ್ ಆಗೋದಾಗಲಿ, ಒಂದು ನಿರ್ಮಾಪಕ ಆಗೋದಾಗಲಿ ಅಷ್ಟು ಸುಲಭವಾದ ಕೆಲಸ ಅಲ್ಲ. ನನಗೆ ಸಿನಿಮಾ ನೋಡ್ತಾ ಎಲ್ಲಿ ಬ್ಯಾಂಗ್ಳೂರಿಂದ ಚೆನ್ನೈಗೆ ಟೆಕ್ನಿಕಲಿ ಓಡಾಡ್ತಾ ಇರೋವಂಥ ಸೀನ್ ಬಂದಾಗ ನಾನು ನಿಜವಾಗ್ಲೂ ನನ್ನ ಸಿನಿಮಾದಲ್ಲಿ ನಾನು ಜಂಬದ ಹುಡುಗಿ ಬಿಂದಾಸ್ ಹುಡುಗಿ ಮಾಡಿದಾಗೆಲ್ಲ ಒಂದು ಸಣ್ಣ ಶಾರ್ಟ್ CG ಶಾರ್ಟ್ ಮಾಡಬೇಕಂದ್ರೂ ನಾನು ಇಲ್ಲಿಂದ ಚೆನ್ನೈಗೆ ಹೋಗ್ತಾ ಇದ್ದೆ. ಸೊ ಆ ವಿಚಾರಗಳೆಲ್ಲ ನೆನಪಾಯಿತು ನನಗೆ. ನಮ್ಮ ಸಿನಿಮಾದಲ್ಲಿ ಏನು ನಡೆಯುತ್ತೆ ಅದರಲ್ಲಿ ಒಂದು 25% ಹಾಗೆ ತೋರಿಸಿದ್ದಾರೆ ನಿರ್ದೇಶಕ. ಚೆನ್ನಾಗಾಯಿತು, ಇಷ್ಟ ಆಯಿತು ನಮಗೆ. ಮತ್ತು ಇದರಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಈವನ್ ಆಮೇಲೆ ರೋಹಿತ್ ಅಂತ ನಮ್ಮ ಹಿರಿಯ ನಟರು ಶ್ರೀನಾಥ್ ಅವ್ರ ಮಗ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಕನ್ನಡ ಸಿನಿಮಾಗಳನ್ನ ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರು ಬಂದು ಸಪೋರ್ಟ್ ಮಾಡಿ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪೈರಸಿ ಬಗ್ಗೆ ಸಹ ಹೇಳಿದ್ದಾರೆ. ಪೈರಸಿ ಬಂದರೆ ನಾವು ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿರ್ತೀವಿ, ಪೈರಸಿಯಲ್ಲಿ ಹೀಗೆ ಸಿನಿಮಾ ನೋಡಿಬಿಡ್ತಾರೆ ಜನ. ಆದರೆ ನಿರ್ಮಾಪಕರಿಗೆ ಹಣ ಹಾಕಿರೋ ದುಡ್ಡೇ ಬಂದಿರಲ್ಲ. ಸೊ ದಯವಿಟ್ಟು ಹಾಗಾಗಬಾರ್ದು. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಫಸ್ಟ್ ಶೋ ಟೀಮ್ ಒಳ್ಳೆಯದಾಗಲಿ ನಿಮಗೆ. ಐ ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು. ನಾನು ಥಿಯೇಟ್ರಲ್ಲೇ ನೋಡಿದ್ದೆ ಈ ಸಿನಿಮಾ ಹೇಳಿದ್ದೆ. ಬಟ್ ಈ ಸಿನಿಮಾ ಬಂದ್ಬಿಟ್ಟು ಚಿತ್ರರಂಗದ ಕಷ್ಟ ಸುಖಗಳು ಏನಂದ್ಬಿಟ್ಟು ಈ ಸಿನಿಮಾ ಹೇಳ್ತಾ ಹೋಗುತ್ತೆ. ಬಟ್ ತುಂಬ ಮಾತಾಡೋಕ್ಕಿಂತ ಪ್ರೇಕ್ಷಕರು ಬಂದು ಈ ಸಿನಿಮಾ ನೋಡಬೇಕು. ಆಮೇಲೆ ನಮ್ಮ ಸಿನಿಮಾದವ್ರು ಈ ಸಿನಿಮಾ ನೋಡೋದು ಇಂಪಾರ್ಟೆಂಟ್ ಆಗಿ. ನಮ್ಮ ಸಿನಿಮಾದವ್ರು ಈ ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ. ಬಟ್ ಇಂಡಸ್ಟ್ರಿ ಅಂದರೆ ಆಡಿಯನ್ಸ್ಗೆ ಬಂದ್ಬಿಟ್ಟು ಚಿತ್ರ ನೋಡೋದಲ್ಲ, ಚಿತ್ರ ಮಾಡ್ಬೇಕಾದ್ರೆ ಎಷ್ಟೊಷ್ಟು ಕಷ್ಟ ಅನುಭವಿಸ್ತಾರೆ, ಏನೇನು ಶ್ರಮ ಬೀಳ್ತಾರೆ ಅನ್ನೋದು ಈ ಸಿನಿಮಾ ಕಥೆ ಹೇಳುತ್ತೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳಿ. ನಮಸ್ಕಾರ, ನಾಗೇಶ್ ಕುಮಾರ್ ಅಂತ. ಗಿರೀಶ್, ಇದಕ್ಕೂ ಹೇಳಬೇಕು ಅಂದರೆ ನಿರ್ಮಾಪಕರು, ನಿರ್ದೇಶಕರು, ಕ್ಯಾಮ್ರಾಮ್ಯಾನು, ಪೈರಸಿ ಏನೇನು ಇತ್ತು ಇಂಡಸ್ಟ್ರಿನಲ್ಲಿ ಪ್ರತಿಯೊಂದನ್ನು ಸಹ ಸ್ಟಡಿ ಮಾಡಿಬಿಟ್ಟು ಮಾಡಿದ್ದಾರೆ ಇದನ್ನು. ಯಾಕಂದರೆ ಇದು ಫಸ್ಟು ಸಿನಿಮಾದವರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಇವರು ಒಂದೊಂದು ವಿಚಾರವನ್ನು ಹೇಳ್ತಿದ್ರೆ, ಯಾಕೆಂದರೆ ನಾವು ಏನೇನೋ ತೋರಿಸ್ತೀವಿ ಸ್ಕ್ರೀನ್ ಮೇಲೆ, ಆದರೆ ನಮ್ಮ ಒಳಗಡೆ ಎಷ್ಟು ಕಷ್ಟ ಇರುತ್ತೆ ಏನು ಅನ್ನೋದನ್ನು ಇವರು ತೋರಿಸಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅನೇಕ ವಿಚಾರಗಳನ್ನು ಇಲ್ಲಿ ಏನು ನಾವು ಮಾತಾಡ್ತಾ ಇರ್ತೀವಿ ಇವತ್ತಿನ ದಿನ, ನಮ್ಮ ಸಮಸ್ಯೆಗಳನ್ನು ಎಲ್ಲವನ್ನು ಫಸ್ಟ್ ಶೋ ಅನ್ನುವಂಥ ಒಂದು ಸಿನಿಮಾ ಮಾಡಿ, ಜೊತೆಯಲ್ಲಿ ಆ್ಯಕ್ಟಿಂಗ್ ಮಾಡಿ ಕಷ್ಟಪಟ್ಟು ಇನ್ನೂ ಸಹ ಒಂದು ನೋವು ಕಾಣ್ತಾ ಇದೆ. ಏನಿವೆ ಒಳ್ಳೆ ಫಿಲಮ್ ಮಾಡಿದ್ದೀರಾ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನಮಸ್ಕಾರ. ಫಸ್ಟ್ ಶೋ, ಫಸ್ಟ್ ಡೇ, ಈ ಸಿನಿಮಾ ಬಹಳ ಒಂದು ಅದ್ಭುತವಾಗಿದೆ. ನಮ್ಮ ನಿರ್ಮಾಪಕರು ಬಹಳ ಒಂದು ಕಷ್ಟಪಟ್ಟು ಚಿತ್ರಿಸಿದ್ದಾರೆ. ಮತ್ತು ಗಿರೀಶ್ ಅವರು ನಿರ್ದೇಶನ, ಅವರ ಕಲ್ಪನೆ ಬಹಳ ಚೆನ್ನಾಗಿದೆ. ಬರೀ ಚಿತ್ರರಂಗ ಅಂದರೆ, ಬರೀ ಸಿನಿಮಾ ಅಂದರೆ ಅದಕ್ಕೆ ಕಲೆಗೆ ಭಾಷೆ ಇಲ್ಲ, ಎಲ್ಲನೂ ಸೇರ್ಕೊಳ್ಳುತ್ತೆ. ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಕನ್ನಡ ಆಗ್ಬೋದು. ಆದರೆ ಇದರಲ್ಲಿ ಒಂದು ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ. ಒಂದು ಮಗು ಹೆರಿಗೆ ಆಗ್ಬೇಕಾದ್ರೆ ಆ ತಾಯಿ ಎಷ್ಟು ಕಷ್ಟಪಡ್ತಾಳೆ, ಅದೇ ಥರ ಒಂದು ಚಿತ್ರ ಬಿಡುಗಡೆ ಆಗ್ಬೇಕಾದ್ರೆ, ಆದರೆ ಅಲ್ಲಿ ತಾಯಿ ಮಗು ಹೆರಬೇಕಾದ್ರೆ ಒಬ್ಬಳೇ ಸಂಕಟ ಪಡ್ತಾಳೆ. ಇಲ್ಲಿ ಹಾಗಲ್ಲ. ನಿರ್ಮಾಪಕರು, ನಿರ್ದೇಶಕರು, ತಾಂತ್ರಿಕರು, ಕಲಾವಿದರು ಎಲ್ಲರೂ ಬಹಳ ಒಂಥರ ಆ ಹೆರಿಗೆ ನೋವನ್ನು ಅನುಭವಿಸ್ತಿರ್ತಾರೆ. ಆ ಒಂದು ಸಿಂಬಾಲಿಕನ್ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಎಲ್ಲರದು ಅದ್ಭುತ ನಟನೆ. ಅಷ್ಟೇ ಅಲ್ಲ, ಇದು ನೋಡಿ, ನಮ್ಮ ಕನ್ನಡ ಚಿತ್ರರಂಗದ ಪರಂಪರೆಯಿಂದ ಬಂದ
ಆ ರಾಜ್ಕುಮಾರ್ ಅವರ ಶಂಕರ್ ನಾಗ್, ಅಂಬರೀಷ್ ಎಲ್ಲರೂ ಸಹಿತ ಅವ್ರನ್ನ ಒಂದು ನೆನಪು ಮಾಡ್ಕೊಂಡಿದ್ದಾರೆ ಇದರಲ್ಲಿ. ಅಷ್ಟೇ ಅಲ್ಲ, ಬೇರೆ ಒಂದು ರಜನಿಕಾಂತ್ ಇರ್ಬೋದು, ಮತ್ತೆ ವಿದೇಶದ ನಟರು ಲಾರಲ್ ಹಾರ್ಡಿ ಅವ್ರನ್ನೆಲ್ಲ ತೋರಿಸ್ತಾರೆ ನೋಡಿ. ಯಾಕೆಂದ್ರೆ ಅವರೆಲ್ಲ ಕನ್ನಡ ಒಂದು ಸಿನಿಮಾದಲ್ಲಿ ಎಲ್ಲ ಬಂದವರೇ ಎಲ್ಲರೂ. ಆದ್ರಿಂದ ಆ ಸಿನಿಮಾ ಒಂದು ಒಳ್ಳೆ ಚಿತ್ರ ತೆಗೆದಾಗ ಆ ಪೈರಸಿ ಆಗತ್ತೆ ನೋಡಿ. ಆ ಪೈರಸಿ ಆಗೋ ನೋವಿದೆಯಲ್ಲ, ಅದೊಂದು ಶಾಪ. ಅದು ಆ ಪೈರಸಿ ಮಾಡಬಾರ್ದು ಅಂತ ಎಲ್ಲವೊಂದು ಇದು ಇದೆ, ಸಲಹೆನೂ ಇದೆ. ಆದ್ರಿಂದ ಎಲ್ಲ ಒಂದು ತೋರಿಸಿದ್ದಾರೆ ನಮ್ಮ ನಿರ್ಮಾಪಕರು. ಒಬ್ಬೊಬ್ಬರು ಸಹಿತ ಆ ನಿರ್ಮಾಪಕನ ಪಾತ್ರ ಮಾಡಿದವರು, ಆಮೇಲೆ ನಿರ್ದೇಶಕನ ಪಾತ್ರ ಮಾಡಿದ ನಮ್ಮ ಶ್ರೀನಾಥ್ ಮಗ, ಆಮೇಲೆ ನಮ್ಮ ಇವರು ಗಿರಿ ಬಹಳ ಅದ್ಭುತವಾಗಿ ಪಾತ್ರ ಮಾಡಿದರು. ಮತ್ತೆ ಹಾಡುಗಳನ್ನ ಮಾಮೂಲಾಗಿ ಬಳಕೆ ಮಾಡಿಲ್ಲ, ಎಲ್ಲಿ ಬೇಕು ಹಾಗೆ ಮಾಡಿದ್ರು. ಎಲ್ಲ ಒಂದು ಚಿತ್ರೀಕರಣ ಅಂದ್ರೆ ಇದರಲ್ಲಿ ಪ್ರತಿಯೊಬ್ಬರು ತಾಂತ್ರಿಕರದು, ಕಲಾವಿದರದು ಎಲ್ಲರೂ ಒಂದು ಶ್ರಮ ಇದೆ. ಈ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಅಭಿಮಾನಿ ಅನ್ನದಾತರುಗಳು, ನಮ್ಮ ಕನ್ನಡ ಜನ ಇದ್ದಾರಲ್ಲ, ಅವ್ರು ಯಾವತ್ತಿದ್ರು. ಯಾಕೆಂದ್ರೆ ಇದರಲ್ಲಿ ಭುವನೇಶ್ವರಿ ತೋರಿಸಿದ್ದಾರೆ, ಕನ್ನಡ ಬಾವುಟ ತೋರಿಸಿದ್ದಾರೆ ಭುವನೇಶ್ವರಿ. ಆ ಭುವನೇಶ್ವರಿ ಯಾಕೆಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಕಾಪಾಡ್ತಿರ್ಬೇಕಾದ್ರೆ ಭುವನೇಶ್ವರಿ ತಾಯಿ. ಅದಕ್ಕೋಸ್ಕರ ನೀವು ಕನ್ನಡಿಗರ ಅಭಿಮಾನಿ ಅನ್ನದಾತರು ನೀವೆಲ್ಲ ಭುವನೇಶ್ವರಿ ಸ್ವರೂಪರು. ಅದರಿಂದ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಇರಲಿ. ಮತ್ತೆ ನಮ್ಮ ಎಲ್ಲ ಕಲಾವಿದರಿಗೂ, ನಿರ್ಮಾಪಕರು, ನಿರ್ದೇಶಕರು ಆ ತಾಯಿ ಸರಸ್ವತಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀವಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆಯ ನಿರ್ದೇಶಕ, ನಟ ಸಿಕ್ಕಂತಾಗಿದೆ. ಸಿನಿಮಾದಲ್ಲಿ ನಿರ್ಮಾಪಕರ ದುಃಖ ದುಮ್ಮಾನ ಭಾವನೆಗಳನ್ನು ಬಹಳ ವಿಸ್ತೃತವಾಗಿ ತೋರಿಸಿದ್ದಾರೆ. ಜೊತೆಗೆ ಎಲ್ಲರನ್ನೂ ಒಂದು ರೀತಿ ಮಕ್ಮಲ್ ಬಟ್ಟೆಯಲ್ಲಿ ಕುತ್ಕೊಂಡು ಪಟ ಅಂತ ಹೊಡಿತಾರಲ್ಲ, ಹಾಗೆ ಹೊಡೆದಿದ್ದಾರೆ. ಅನಿರುದ್ಧ್ ಕೂಡ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಬಟ್ ಇದರಲ್ಲಿ ನಿರ್ಮಾಪಕನ ಕಷ್ಟ ಏನು ಅನ್ನೋದು ನಿಜವಾಗ್ಲೂ ಬಹಳ ಕಷ್ಟ ಇದೆ. ಅದನ್ನ ತುಂಬಾ ಹಾಸ್ಯಾತ್ಮಕ ಇರ್ಬೋದು, ಸೀರಿಯಸ್ ಆಗಿ ಕೂಡ ತೋರಿಸಿದ್ದಾರೆ. ಭರವಸೆ ನಿರ್ದೇಶಕ, ನಿಮ್ಮ ಇದು ಲಾಸ್ಟ್ವರೆಗೂ ಗೊತ್ತಾಗಲ್ಲ ಏನಾಗುತ್ತೆ ಏನು ಅಂತ. ಬಟ್ ಅಷ್ಟೇ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆರೇಷನ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಸ್ವಾಮಿ ಶರಣಮಯ್ಯಪ್ಪ ಲಾಸ್ಟಲ್ಲಿ, ಹೀಗೆ ಹಲವಾರು ಕ್ಯಾಚಿ ಪಾಯಿಂಟ್ಸ್ ತುಂಬಾ ಚೆನ್ನಾಗಿದೆ. ಜೊತೆಗೆ ನಮ್ಮ ಗಿರೀಶ್ ಅವರು ಮತ್ತೆ ಅನಿರುದ್ಧ್ ಇಡೀ ಸಿನಿಮಾನ ಹೆಗಲ ಮೇಲೆ ಹೊತ್ಕೊಂಡು ನಡೆದಿದ್ದಾರೆ. ಜೊತೆಗೆ ನನ್ನ ಆತ್ಮೀಯ ಮಿತ್ರ ವೆಂಕಟೇಶ್ ಅವರು ನಿರ್ಮಾಪಕನ ಪಾತ್ರನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಒಂದು ಚಿತ್ರ ತಂಡ ಇದ್ರ ಮುಖಾಂತರ ಫಸ್ಟ್ ಡೇ ಫಸ್ಟು ಕ್ಯಾಪ್ಟನ್ ಆಫ್ ಕರ್ನಾಟಕ ಹೊರಹೊಮ್ಮಿದೆ. ಈ ತಂಡಕ್ಕೆ ಶುಭಾಶಯಗಳನ್ನ ಕೊಡ್ತೀನಿ. ಒಂದೊಂದಕ್ಕೆ ಲಿಂಕ್ ಕೊಟ್ಕೊಂಡು ಆ ಮಗು ಪ್ರೆಗ್ನೆಂಟ್ ಆಗಿದ್ದಾಗ ಮಗು ಜೀವ ಇಲ್ದಾರ ಆ ಸ್ಥಿತಿಲಿತ್ತು ಸಿನಿಮಾ. ಹಾರ್ಡ್ ಡಿಸ್ಕ್ ಆ ಸ್ಥಿತಿಲಿತ್ತು. ಹಾರ್ಡ್ ಡಿಸ್ಕ್ ಸಿಗೋದಕ್ಕೂ ಮಗು ಜೀವ ಬರೋದಕ್ಕೂ ಸಿಂಬಾಲಿಕ್ ಆಗಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ರ. ನಿಜವಾಗ್ಲೂ ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ರ. ರೋಹಿತ್ ಬಹಳ ದಿನ ನೋಡ್ತಾ ಇದೀವಿ. ಬರೀ ಹಾಡು ಆಡ್ತಾರೆ ಅನ್ಕೊಂಡಿದ್ವಿ, ನಮ್ಗೆಲ್ಲ ಹಾಡಿಸ್ಬೇಕು. ಆಲ್ ದ ಬೆಸ್ಟ್, ಗುಡ್ ಲಕ್. ಮತ್ತೆ ನಮ್ಮ ದೇವಿ ಶ್ರೀದೇವಿ ಮಾತಲ್ಲಿ ಪಾರ್ವತಿ ಪಾತ್ರ ಮಾಡಿ ತುಂಬಾ ಚೆನ್ನಾಗಿ ಮಾಡಿ. ಪ್ರತಿಯೊಂದು ಪಾತ್ರಗಳು ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಶೂನ್ಯವಾದಂಥ ಸಿನಿಮಾ. ಈ ಸಿನಿಮಾದ ಕಂಟೆಂಟು, ಇದರ ಅರ್ಥ ಏನು ಅನ್ನೋದನ್ನ ಸಿನಿಮಾದವ್ರಿಗೆ ಅರ್ಥ ಆದಷ್ಟು ಹೊರಗಿನ ಜನರಿಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಸಿನಿಮಾನ ಬರ್ತಾರೆ, ನೋಡ್ತಾರೆ 2 ಗಂಟೆ ಕಾಲ, ಅದ್ರ ಬಗ್ಗೆ ಒಂದು ವಿಮರ್ಶೆ ಮಾಡ್ತಾರೆ, ಚೆನ್ನಾಗಿದೆನೋ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಹೊರಡ್ತಾರೆ. ಆದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಆ ನಿರ್ಮಾಪಕ ಎಷ್ಟು ಕಷ್ಟಪಡ್ತಾನೆ, ಆ ನಿರ್ದೇಶಕ ತನ್ನ ಜೀವನ ಪಣವಾಗಿಟ್ಕೊಂಡು ಕೆಲಸ ಮಾಡ್ತಾನೆ. ಅದ್ರ ಕೆಲಸ ಮಾಡೋಂಥ ಎಲ್ಲ ಕಲಾವಿದರು ಕೂಡ ಎಷ್ಟು ಆಸಕ್ತಿ ಇಟ್ಕೊಂಡು ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾನೆ. ಆದರೆ ಅದೆಲ್ಲ ಪರಿಣಾಮವಾಗಿ ಸಿನಿಮಾ ರಿಲೀಸ್ ಆಗಬೇಕು ಇಂಥ ಟೈಮಲ್ಲಿ ಇಂಥದ್ದೇನಾದ್ರೂ ಒಂದು ಪ್ರಾಬ್ಲಮ್ ಆದಾಗ ಎಷ್ಟು ಕಷ್ಟ ಅಲ್ಲ ನಿಜವಾಗ್ಲೂ. ಇದನ್ನ ಬಹಳ ಚೆನ್ನಾಗಿ ಹೋಲಿಸಿದ್ದಾರೆ. ಒಬ್ಬ ತಾಯಿ 9 ತಿಂಗಳು ತನ್ನ ಮಗುನ ಗರ್ಭದಲ್ಲಿ ಇಟ್ಕೊಂಡು ಅದು ಆಚೆ ಬರೋ ಸಮಯದಲ್ಲಿ ಎಂಥ ನೋವನ್ನು ಅನುಭವಿಸ್ತಾಳೆ ಅನ್ನೋದನ್ನ ನಮ್ಮ ನಿರ್ಮಾಪಕರು, ನಿರ್ದೇಶಕರು ಬಹಳ ಮನಸ್ಸು ಬಿಟ್ಟು ಹೇಳಿದ್ದಾರೆ. ನಾನು ಒಬ್ಬ ಕಲಾವಿದೆಯಾಗಿ ನಿಜವಾಗ್ಲೂ ಸಿನಿಮಾ ನೋಡ್ಬೇಕಾದ್ರೆ ಹೌದಲ್ವಾ, ನಮಗೆ ಡೇಟ್ ತಗೋತಾರೆ, ಪೇಮೆಂಟ್ ಕೊಡ್ತಾರೆ, ಆ್ಯಕ್ಟ್ ಮಾಡ್ತೀವಿ, ಬಂದ್ಬಿಡ್ತೀವಿ. ಅದರಿಂದ ಎಷ್ಟೊಂದು ಶ್ರಮ ಇದೆ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬ ಕಲಾವಿದರು ಕೂಡ ತಮ್ಮ ಪಾತ್ರನ ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ.
ಡೈರೆಕ್ಟ್ ಕೂಡ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಬಹಳ ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಅಲ್ವಾ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ವಿಭಿನ್ನವಾದಂಥ ಸಿನಿಮಾ ಇದು. ಪ್ರತಿಯೊಬ್ಬರು ನೋಡಲೇಬೇಕು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹ ಕೊಡಿ. ಹೊಸ ಹೊಸ ಪ್ರಯತ್ನ ಮಾಡಿದರೆ ಹೊಸ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ, ಶುಭವಾಗಲಿ ಅಂತ ಹಾರೈಸ್ತೀನಿ. ಇಡೀ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್. ಸೂಪರ್ ಫಿಲಮು. ಫಸ್ಟ್ ಶೋ ಅನ್ನೋದು ನಾವು ರೆಗ್ಯುಲರ್ ನಾವು ಮಾತಾಡೋಂಥ ವಿಷಯ. ಈ ಸಿನಿಮಾಗಳು ಫಸ್ಟೇ ಅನೌನ್ಸ್ ಮಾಡಿದ ತಕ್ಷಣ ಅನ್ಕೊಂಡ್ಬಿಡ್ತೀವಿ ಈ ಸಿನಿಮಾನ ಫಸ್ಟ್ ಶೋ ನೋಡಬೇಕು ಅನ್ನೋದು. ಆ ಥರ ಆ ಹೆಸರಿಗೆ ಅಷ್ಟೊಂದು ಪವರ್ಫುಲ್ ವ್ಯಾಲ್ಯೂ ಇದೆ. ಜೊತೆ ಏನಂದರೆ ಈ ಸಿನಿಮಾವಾಗ ಒಂದೇ ವರ್ಡ್ ಹೇಳ್ಬೇಕಂದ್ರೆ ಎಲ್ಲದಕ್ಕೊಂದು ನೇಟಿವಿಟಿ ಇರುತ್ತೆ. ಇದು ಸಿನಿಮಾ ನೇಟಿವಿಟಿ ಕತೆ. ಇದಕ್ಕೆ ಭಾಷೆನೇ ಇಲ್ಲ. ಥ್ರೂಔಟ್ ಇಂಡಿಯಾದಲ್ಲಿ ಯಾವುದೇ ಲ್ಯಾಂಗ್ವೇಜ್ ಜನ ನೋಡಿದ್ರು ಇದು ಅರ್ಥ ಆಗುತ್ತೆ. ಎರಡನೇದು ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾಡನರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಮತ್ತು ಎಕ್ಸಲೆಂಟ್ ಆಗಿದೆ. ಇದು ಲ್ಯಾಂಗ್ವೇಜ್ ಇಲ್ಲ, ಸಿನಿಮಾ ನೇಟಿವಿಟಿ ಕತೆ. ಎಲ್ಲರೂ ನೋಡೋಂಥ ಕತೆ. ಇಂಡಿಯಾದಲ್ಲಿರೋ ಸಿನಿಮಾ ಆಡಿಯನ್ಸ್ ಎಲ್ಲ ನೋಡೋಂಥ ಕತೆ. ಆಲ್ ದ ಬೆಸ್ಟ್. ನಮಸ್ತೆ. ಫಸ್ಟ್ ಶೋ ಪ್ರತಿಯೊಬ್ಬ ಸಿನಿಮಾದವರಿಗೆ, ಪ್ರತಿಯೊಬ್ಬ ಸಿನಿಮಾ ಟೆಕ್ನಿಷಿಯನ್ಸ್ಗೆ ಫಸ್ಟ್ ಶೋ. ಸಿನಿಮಾನೇ ಫಸ್ಟ್ ಶೋ ಅಂತ ಮಾಡಿದ್ದಾರೆ ಅವರು. 10 ವರ್ಷದಿಂದ ಅವ್ರ ಶ್ರಮ ಎತ್ತಿ ಕಾಣುತ್ತೆ. ಪ್ರತಿ ಒಬ್ಬೊಬ್ಬ ನಿರ್ದೇಶಕರಿಗೂ ಕೂಡ ಕನ್ನಡಿ ಇದ್ದಂಗೆ. ಕನ್ನಡಿ ಏನಂದ್ರೆ ನಾವು ಸಿನಿಮಾ ಮಾಡೋರಿಗೆ ಒಂದು ಆಸೆ ಆಕಾಂಕ್ಷೆಗಳಿದೆ. ಒಬ್ಬೊಬ್ಬರಿಗೂ ಕೂಡ ಸಿನಿಮಾದವರು ಕೂಡ ಈ ಸಿನಿಮಾದ ಬಂದು ನೋಡಿದಾಗ ನಾವು ಎಷ್ಟು ಶ್ರಮ ಪಡ್ತೀವಿ, ಯಾವ ಥರ ನಾವು ಎಷ್ಟೆಷ್ಟು ಒದ್ದಾಡ್ತೀವಿ ಒಂದು ಸಿನಿಮಾ ಮಾಡೋಕ್ಕೆ ಅನ್ನೋದನ್ನ ಇಂಚಿಂಚು ತೋರಿಸಿದ್ದಾರೆ ನಮ್ಮ ನಿರ್ದೇಶಕರು. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಅಳು ಬಂದ್ಬಿಡುತ್ತೆ. ನಮ್ಮ ಶ್ರಮ ಪಟ್ಟಿರೋರ್ಗೆ ಅಳು ಬಂದ್ಬಿಡುತ್ತೆ. ಆ ಥರ ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ. ಒಂದು ಮಗು ಹೀಗೆ ಡೆಲಿವರಿ ಆಗೋದು, ಅದೇ ಥರ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ಅಂದಾಗ ಎಷ್ಟು ಕಷ್ಟಪಡ್ತೀವಿ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬ ಸಿನಿಮಾದವರು ಕೂಡ ಎಲ್ಲ ಬೇರೆ ಜನಗಳು ಕೂಡ ಕನ್ನಡ ಜನರು ಕೂಡ ಪಠ್ಯನ ದಯವಿಟ್ಟು ಫಸ್ಟ್ ನೋಡಿ. ಆ ಸಿನಿಮಾದ ಎಷ್ಟು ಕಷ್ಟಪಡ್ತೀವಿ ಅನ್ನೋದನ್ನ ದಯವಿಟ್ಟು ನೀವು ನೋಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಮಕ್ಕಳೇ. ಸಿನಿಮಾ ಅಂದ್ರೆ ಏನು ಅನ್ನೋದು ಈಗ ನಮ್ಗೆ ಅರ್ಥ ಆಗುತ್ತೆ ಅಂತ ನಮ್ಮ ಮೊದ್ಲಿಂದ ಅರ್ಥ ಆಗ್ತಾ ಇದೆ. ಇವ್ರು ಏನೇನು ಸ್ಟ್ರಗಲ್ ಪಟ್ಟಿದ್ದಾರೆ ಅದೆಲ್ಲ ಸ್ಟ್ರಗಲ್ ನಾವು ಪಟ್ಟಿದ್ದೀವಿ. ನಾವು ಪಟ್ಟಿದ್ದಕ್ಕೆ ಈಗ ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ಅಂದ್ರೆ ಏನು, ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೆ ಏನು, ಪ್ರೊಡ್ಯೂಸರ್ ಅಂದ್ರೆ ಏನು, ಅವ್ರಿಗೆ ಬರೋ ಕಷ್ಟಗಳು ಏನು ಅನ್ನೋದು ನೀನು ಕಣ್ಣ ತೆರೆಸಿದ್ದಾರೆ. ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ, 100 ದಿನ ಒಳ್ಳೇದಾಗ್ಲಿ, 100 ದಿನ ಓಡ್ಲಿ. ಎಲ್ಲರೂ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದೀರಪ್ಪ. ತುಂಬಾ ಸಂತೋಷ ಆಯ್ತು. ನಮ್ಮ ಮಕ್ಕಳಿಗೂ ಹೇಳ್ತೀನಿ, ಎಲ್ಲರೂ ಬಂದು ನೋಡಿ. ಹೆಚ್ಚಿಗೆ ಮಾತಾಡೋದಕ್ಕೆ ಏನು ನಂಗೆ ಶಕ್ತಿ ಇಲ್ಲ. ತುಂಬಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಲೇಬೇಕಂತ. ನಮಸ್ತೆ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ವಾಕ್ನಾಥ್, ಫಾರಿನ್ ಅಸಿಸ್ಟೆಂಟ್ ಡೈರೆಕ್ಟರು. ನಾನು ಗಿರಿ ಸರು ಮತ್ತು ರೋಹಿತ್ ಅಣ್ಣ ಪ್ರೊಡ್ಯೂಸರ್ ಏನಿದ್ರು ಮುಖಗಳು, ಆ ಸೇಮ್ ಮುಖಗಳ ಲಾಸ್ಟ್ ಶಾಟ್ ನಮ್ಮ ಪಿಕ್ಚರು ಒಂದಕ್ಕೆ ಮುಂಚೆ ನಾವು ಅದನ್ನು ನೋಡಿದ್ವಿ. ಅನುಪಮ ಥಿಯೇಟರ್ ಮೇಲೆ ನಮ್ಮದು ರಿಲೀಸ್ ಆಗಿತ್ತು. ಸೊ ಎವ್ರಿ ಫ್ರೇಮಿಂದ ಹಿಡಿದು ಟೆಕ್ನಿಕಲಿ ವೆರಿ ಸೌಂಡ್ ಮಾಡಿದ್ದಾರೆ. ಸೊ ದೊಡ್ಡಿ ಅಣ್ಣ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿ ಒಂಥರ ಏನು ಹೇಳೋಕ್ಕಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ಅಂದರೆ ಅಯ್ಯಪ್ಪ ಡ್ರೆಸ್ ಹಾಕೊಳ್ಳಿಕ್ಕೆ ಒಂದು ಕಾರಣ ಅಂದರೆ ಫಿಲಮ್ ಓಡಿಲ್ಲ ಅಂದರೆ ಒಡ್ಸ್ಕೋಬಾರ್ದು ಅಂತ ಇದು. ಅದನ್ನು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ನರೇಷನ್ ಅಂದರೆ ಭಾಷೆಗೆ ಯಾವುದೇ ಸ್ಟೇಟ್ಗೆ ಹೋದ್ರು ಭಾಷೆಗೆ ಟೆನ್ಷನ್ ಇಲ್ಲ ಅಂತ ಹೇಳೋಕ್ಕೆ ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ. ಅಂದರೆ ಎಲ್ಲ ದೇವರುಗಳ ಬಗ್ಗೆ ಹೇಳಿದ್ದೀರಾ, ತಮಿಳ್ನಾಡು ಆಗಲಿ ಕರ್ನಾಟಕ ಆಗಲಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ ಟೆಕ್ನಿಕಲಿ ತುಂಬ ಸೌಂಡ್ ಇದೆ ಫಿಲಮ್. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ಹೊಸಬರು ಹಳಬರು ಅಂತೆಲ್ಲ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಎವ್ರಿ ಫ್ರೇಮ್ ಐ ವುಡ್ ಸೇ ಇಟ್ಸ್ ಅ ಮ್ಯಾಜಿಕ್. ಸಿನಿಮಾ ನೋಡಿದವ್ರಿಗೆ ತುಂಬ ಕನೆಕ್ಟ್ ಆಗ್ತಾ ಇದೆ. ಎವ್ರಿ ಫಿಲ್ಮ್ ಮೇಕರ್ ಐ ವುಡ್ ಸೇ ಅಸಿಸ್ಟೆಂಟ್ ಡೈರೆಕ್ಟರ್ ಹಿಡಿದು ಎಲ್ಲ ಟೆಕ್ನಿಷಿಯನ್ಸು ಡೆಫಿನೆಟ್ಲಿ ಕನೆಕ್ಟ್ ಇದೆ. ಸೊ ರಿಯಲಿ ವಿಶ್ ದ ಎಂಟೈರ್ ಫಿಲ್ಮ್ ಫಸ್ಟ್ ಶೋ ಇನ್ನೂ 100 days ಓಡ್ಲಿ ಅಂತಾನೆ ಹಾರಿಸ್ತೀವಿ. ಐ ವುಡ್ ಬಿಲೀವ್ ಎವ್ರಿಬಡಿ ಹ್ಯಾವ್ ಟು ವಾಚ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಪಿಕ್ಚರು ಬರೀ ಸಿನಿಮಾದವ್ರಿಗೆ ಅಷ್ಟೇ ಅಲ್ಲ, ಸಿನಿಮಾನ ನೋಡೋರು ಎಲ್ಲ ಕಲಾವಿದ್ರು ಈ ಪಿಕ್ಚರ್ನ ನೋಡಿದ್ರೆ ಸಿನಿಮಾದವ್ರ ಕಷ್ಟ ಏನು ಅಂತ ಎಲ್ರಿಗೂ ಅರ್ಥ ಆಗಬೇಕು. ಆವಾಗಲೇ ನಿಮ್ಗೆ ಕಷ್ಟ ಅರ್ಥ ಆದಾಗಲೇ ಅದ್ರ ಮೇಲೆ ಇಷ್ಟ ಆಗೋದು.
ಅದ್ರ ಮೇಲೆ ಪ್ರೀತಿನೂ ಬರೋದು. ಯಾಕಂದ್ರೆ ಇಲ್ಲಿ ಒಂದೊಂದು ಕೆಲಸ ಮಾಡಿರೋರ್ಗು ಎಷ್ಟು ಬೆವರು ಸುರಿಸಿರ್ತಾರೆ, ಭಗವಂತನ ನಂಬ್ಕೊಂಡಿರ್ತಾರೆ ಅನ್ನೋದನ್ನ ನಿಮ್ಗೆ ಅರ್ಥ ಆದ್ರೆ ಆ ಭಗವಂತನ ರೂಪದಲ್ಲಿ ನೀವು ಬಂದು ಪಿಕ್ಚರ್ನ ನೋಡಿ ಹಾರೈಸಿದ್ರೇನೆ ನಮ್ಮಂತ ಕಲಾವಿದರೆಲ್ಲ ಬದುಕಕ್ಕೆ ಸಾಧ್ಯ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಯಾರು ಗೊತ್ತಾಯ್ತಾ? ಇವರು ಉಷಾ ಸಿಸ್ಟರ್ ಅಂತ ಹೇಳಿ, ಶ್ರುತಿ ಮತ್ತೆ ಶರಣ್ದು ಸಿಸ್ಟರ್. ಇವರು ಕೂಡ ಕಲಾವಿದರು. ಈಗ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಆಕ್ಟ್ ಮಾಡ್ಬೇಕಂತ ಹೇಳಿ ಉಷಾ ಬರ್ತಾ ಇದ್ದಾರೆ. ಈ ಪಿಕ್ಚರ್ ಹೆಂಗೆ ಪ್ರೋತ್ಸಾಹ ಮಾಡ್ತೀವೋ ಅದೇ ರೀತಿ ನಮ್ಮ ಉಷಾ ಕೂಡ ಮಾಡೋಣ. ಆಮೇಲೆ ಪಿಕ್ಚರ್ ಅದ್ಭುತವಾಗಿ ಬಂದಿದೆ. ಗಿರೀಶ್ ನಿಜ ಗಿರೀಶು ತುಂಬಾ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಅಭಿನಯಿಸ್ತಕ್ಕಂಥ ಎಲ್ಲ ಕಲಾವಿದರು ಗಿರೀಶ್ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಯಾಕಂದ್ರೆ ಇದು 4 ಪಿಕ್ಚರ್ ನೋಡಿದ್ವಿ, ಬಟ್ ಎಲ್ಲ ಡಿಫ್ರೆಂಟ್ ಆಗಿದೆ. ಇದು ತುಂಬಾನೇ ಇಷ್ಟ ಆಯ್ತು. ಒಳ್ಳೇದಾಗಲಿ. ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಸರ್. ನೀವು ಆಲ್ರೆಡಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾ ಗಿರೀಶ್ ಬ್ರೋ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ, ಶಾಲಿವಾನಸಿಕೆ ಅಂತ. ಅದು ಎಂಥ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತು. ನಾನು ಅವ್ರ 4 ಸಿನಿಮಾಗಳನ್ನು ನೋಡಿದ್ದೀನಿ. ಪ್ರತಿಯೊಂದು ಸಿನಿಮಾನು ಒಂದಕ್ಕೊಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಈ ಸಿನಿಮಾ ಕೂಡ ನಮ್ಮ ಸಿನಿಮಾದವ್ರಿಗೆ ಬೇಗ ಅರ್ಥ ಆಗುತ್ತೆ. ಸಿನಿಮಾದವ್ರ ಕಷ್ಟ ಏನು, ದುಃಖ ಏನು, ಅವ್ರ ಖುಷಿ ಏನು ಅಂತ ಈ ಸಿನಿಮಾ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಸರ್ ಎಲ್ಲರೂ ಚೆನ್ನಾಗಿದೆ ಸರ್. ಎಲ್ಲರೂ ಮಿಸ್ ಮಾಡಿದೆ. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಒಳ್ಳೆ ಸಿನಿಮಾ. ನೋಡಲಿಲ್ಲ ಅಂದ್ರೆ ನೀವು ಮಿಸ್ ಮಾಡ್ಕೊತೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಏನೇನು ಅಂತ. ಸೊ ಈಗ ಇರೋ ಕಂಟೆಂಟ್ ಏನು ಅಂತ ಅಂದ್ರೆ, ಮುಂದೆ ಪಿಕ್ಚರ್ ಬಿಡುಗಡೆ ಆದ್ಮೇಲೆ ಪ್ರತಿಯೊಬ್ರು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಆ ಒಂದು ಸಂದೇಶನ ತಲುಪಿಸ್ಬೇಕಾಗಿರೋರು ನೀವು. ಯಾಕಂದ್ರೆ ಇವತ್ತು ಮೀಡಿಯಾ ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಸೊ ನಿಮ್ಮಿಂದ ನಾವೆಲ್ಲ ಅಂತ ಅನ್ಕೋಬಹುದು. ಐ ಆಮ್ ಆರ್ಟಿಸ್ಟ್ ಆಗಿ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಅನ್ಸಿದ್ದೇನು ಅಂದ್ರೆ, ಸಫರ್ ಪಡ್ತಿದ್ರಲ್ಲ, ಆ ಸಫರ್ ನಾವು ಪಡ್ತಾ ಇದೀವಿ ಇನ್ನೂ. ಸೊ ಈ ಸಫರ್ ಪಡಬಾರ್ದು. ಈ ಸಿನಿಮಾ 100 ಡೇಸ್ಗಿಂತ ಹೆಚ್ಚಾಗಿ ತಲುಪಬೇಕು ಅಂದ್ರೆ ದಯವಿಟ್ಟು ಮೀಡಿಯಾದವರು ನೀವೆಲ್ಲರೂ ಆದಷ್ಟು ಹೆಚ್ಚು ಈ ಒಂದು ಸಂದೇಶನ ರವಾನಿಸಿ ಅಂತ ಹೇಳ್ತಾ, ಅಂಡ್ ಆಲ್ ದ ಬೆಸ್ಟ್. ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿದೆ. ಇಡೀ ಸಿನಿಮಾ ಹೇಗ್ ಬರುತ್ತೆ, ಹೇಗ್ ನಡೆಯುತ್ತೆ, ರಿಲೀಸ್ ಹೇಗಿರುತ್ತೆ ಅಂತ ಡೈರೆಕ್ಟ್ ಲೈವ್ ಈ ಪಿಕ್ಚರ್ ಅಲ್ಲಿ ಇದೆ. ಸೊ ಯಾರೆಲ್ಲ ಈ ಸಿನಿಮಾ ನೋಡ್ತಿರೋ, ಇವ್ರು ಹೇಳ್ದಂಗೆ ಕೇವಲ ಒಂದು 10-15 ಜನ ಅಲ್ಲ, ಒಂದು ಸಿನಿಮಾ ರಿಲೀಸ್ ಆಗ್ಬೇಕು ಅಂದ್ರೆ 300 ಜನ, 300ಕ್ಕಿಂತ ಇನ್ನೂ ಹೆಚ್ಚು ಜನ ಈ ಜೀವನವನ್ನ ನಡೆಸ್ತಾ ಇರ್ತಾರೆ. ಸೊ ಅವರಷ್ಟು ಜೀವನ ಯಾರ ಕೈಲಿದೆ? ಮೀಡಿಯಾ ಕೈಲಿದೆ. ಸೊ ನೀವೆಲ್ಲರೂ ಹೆಚ್ಚು ಪ್ರಚಾರ ಮಾಡಿ. ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ರು ನಿಮ್ ಫ್ಯಾಮಿಲಿ, ನಿಮ್ ಫ್ರೆಂಡ್ಸ್ ಅಂತ ಹೇಳಿದ್ರು ಸಾಕು, 100 ಡೇಸ್ ಖಂಡಿತ ಓಡುತ್ತೆ. ಸೊ ಎಲ್ಲರೂ ಎಂಕರೇಜ್ ಮಾಡೋಣ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಫಸ್ಟ್ ಡೇ ಫಸ್ಟ್ ಶೋ. ಗಿರೀಶ್ ಅವರ ಈ ಕಡೆ ಬನ್ನಿ. ಹಾಯ್, ನಮಸ್ತೆ. ನಾನು ನಂದಿನಿ ಕಮ್ಮಯ್ಯ. ಹುಟ್ಟೋ ಪ್ರತಿಯೊಂದು ಮಗುನು ಕೂಡ IAS ಆಫೀಸರ್ ಆಗಕ್ಕೆ ಸಾಧ್ಯ ಇಲ್ಲ, ಅಂಡ್ CMO PMO ಆಗೋದಕ್ಕೂ ಸಾಧ್ಯ ಇಲ್ಲ. ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆದ್ರೆ ಅಷ್ಟೇ ಸಾಕಾಗಿದೆ. ಸೊ ಮೂವಿ ಹಿಟ್ ಆಗತ್ತಾ, ದುಡ್ಡು ಮಾಡತ್ತಾ ಅನ್ನೋದಕ್ಕಿಂತ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ನಮ್ಮ ಗಿರೀಶ್ ಅವರು. ಮೂವಿ ಎಲ್ಲೂ ಕೂಡ ನನಗಂತೂ ಎಲ್ಲೂ ಕೂಡ ಬೇಜಾರಾಗಿಲ್ಲ. ನಾನು ಒಂದೇ ಒಂದು ಮಾತ್ರ ಬೇಜಾರಾಗಿದ್ದೇನೆಂದ್ರೆ, ನಮ್ಮ ಎಲ್ಲಾ ಕಲಾವಿದರನ್ನ, ದೊಡ್ಡ ದೊಡ್ಡ ಕಲಾವಿದರನ್ನ ಎಲ್ಲರನ್ನೂ ಇದರಲ್ಲಿ ತೋರಿಸಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ನಮ್ಮ ಪವರ್ ಬಂದಾಗ ಇವರು ಬಿದ್ದೋಗ್ಬಿಟ್ರು. ಪವರ್ ಇಲ್ದಂಗೆ ನಾನು ಕಿರ್ಚ್ತಾ ಇದ್ದೀನಿ, ಕಿರ್ಚಿ ಎಬ್ಬಿಸ್ತಾ ಇದ್ದೀನಿ, ಆದ್ರೂ ಎದ್ದಿಲ್ಲ. ಅದೊಂದು ಬೇಜಾರಾಯ್ತು. ಅಂಡ್ ಈ ಮೂವಿನಲ್ಲಿ ಒಂದು ದೇವರ ಸಾಂಗ್ ಅದೇ ಇನ್ನೂ ತುಂಬಾ ಚೆನ್ನಾಗಿದೆ. ಅದು ಗೂಸ್ ಬಂಪ್ಸೆ ಬರುತ್ತೆ ಅಂತ, ಆ ತರ ಒಂದು ಎಫೆಕ್ಟ್, ಫೀಲ್, ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆ ಕತೆ ಈ ಕತೆ ಅಂತ ಹೊಸ ಹೊಸ ಕತೆಗಳು ಹುಡ್ಕೋದಕ್ಕಿಂತ ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮ ಡೈರೆಕ್ಟರ್ಸ್, ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕಲಾವಿದರು ಏನೆಲ್ಲ ನಾವು ಕಷ್ಟಪಡ್ತೀವಿ, ಆ ಕಷ್ಟನ ಇದರಲ್ಲಿ ಗಿರೀಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಇನ್ನೂ ಒಂದು ಹೊಸ ವಿಷಯ ಏನು ಅಂತಂದ್ರೆ, ನಮ್ಮ ರೋಹಿತ್ ಸರ್ ಅವರು ಬಾಲ ಕಲಾವಿದರು. ಇವ್ರ ಮುಖನ ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೆ. ಅಂಡ್ ಇದ್ರಲ್ಲಂತೂ ತುಂಬಾನೇ ಅಯ್ಯಪ್ಪ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ.
ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಟೀಮ್ಗೆ ಎಲ್ಲಾರ್ಗು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಮೂವಿ ಪ್ರೊಡ್ಯೂಸರ್ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲಾರು ದಯವಿಟ್ಟು ಥಿಯೇಟರ್ ನಲ್ಲಿ ಹೋಗಿ ಕನ್ನಡ ಮೂವಿಗಳನ್ನ ನೋಡಿ ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ನಮಸ್ತೆ. ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ನಿರ್ಮಾಪಕ ಸಂಘ ಆಗಿರ್ಬೋದು, ತುಂಬಾ ಹೋರಾಟಗಳಾಗ್ತಾ ಇದೆ. ಪೈರಸಿ ತಡೆಗಟ್ಟೆ ಒಂದು ಟೀಮ್ನೇ ನಾವು ಇದು ಮಾಡ್ತಾ ಇದೀವಿ. ದಯವಿಟ್ಟು ಜನರು ಚಿತ್ರಮಂದಿರ ಒಂದು ಚಿತ್ರ ನೋಡಿದಾಗ ಒಂದು ದಿನದ ಒಂದು ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ 30ರಿಂದ 40 ದಿನ 60 ದಿನ ಒಂದು 100 ಕುಟುಂಬಗಳು ಊಟ ಮಾಡ್ತಾರೆ. ಸೊ ಇದು ಪೈರಸಿ ಬಂದಾಗ ಚಿತ್ರರಂಗ ನಷ್ಟ ಹೋಗ್ತಾ ಇದೆ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಂದ್ರೆ ಇದು ನಮ್ಮ ರಾಜ್ಯದ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರನ್ ಆಗಿರ್ಬೋದು, ಅವರೆಲ್ಲ ಆ ದಾರಿ ಮಾಡಿಕೊಟ್ಟವ್ರು ನಮಗೆ. ಅದನ್ನ ನಮ್ಮ ಕನ್ನಡ ಚಿತ್ರ ಇನ್ನೂ ಮೇಲೆತ್ತಕ್ಕೆ ಹೋಗ್ಬೇಕು, ಮುಗಿಲೆತ್ತಕ್ಕೆ ಸಾಗಬೇಕು. ಅದರಿಂದ ಪ್ರೇಕ್ಷಕರನ್ನ ಕೇಳ್ಕೊಳ್ಳೋದು ಅಂತಂದ್ರೆ ಈ ಫಸ್ಟ್ ಡೇ ಫಸ್ಟ್ ಶೋ ಇದರಲ್ಲಿ ಚಿತ್ರರಂಗದ ಅದೇ ಹೇಳಿದ ನೋವುಗಳೆಲ್ಲ ಇದ್ದಾವೆ. ಅದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದಾಗ ಚಿತ್ರ ನಿರ್ಮಿಸೋರ್ಗೂ ಒಂದು ಪ್ರೋತ್ಸಾಹ ಸಿಗುತ್ತೆ, ಕಥೆಗಾರಿಗೂ ಇದಾಗುತ್ತೆ, ಕಲೆಗಾರಿಗೂ ಇದಾಗುತ್ತೆ, ಟೆಕ್ನಿಕಲ್ ಟೀಮ್ಗೂ ಒಳ್ಳೆ ಮುಂದುವರೆಯೋಕೆ ತುಂಬ ಸಂತೋಷ ಆಗುತ್ತೆ. ಈ ಚಿತ್ರದಲ್ಲಿ ಡೈರೆಕ್ಟರ್ ಕಮ್ ಹೀರೋ ತುಂಬ ನಾವು ನೋಡಿದಾಗ ಹಂಗೆ ಅನ್ಸೋದೇ ಇಲ್ಲ. ನಮ್ಮ ಫಸ್ಟ್ ಇದು ಎಲ್ಲಿ ನನಗೆ ಉತ್ಸಾಹ ಇದಾಗಿದ್ದು ಅಂತ ಕ್ರಿಯೇಟಿವ್ ಸಿಕ್ಕಿದ್ದು ಅಂತಂದರೆ ನಮ್ಮ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಅಂತ ಇದು ಮಾಡಿದ್ರು GT ಮಾಲಲ್ಲಿ. ಅಲ್ಲೊಂದು ಟ್ರೈಲರ್ ತೋರಿಸಿದ್ರು. ಅವತ್ತೇ ನಾನು ಚಿತ್ರ ನೋಡ್ಬೇಕು ಅನ್ಕೊಂಡೆ. ಇವತ್ತು ಕೇಳ್ಕೊಂಡು ಬಂದು ನಾನು ಚಿತ್ರ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ರೋಹಿತ್ ಶ್ರೀನಾಥ್ ಅವ್ರು ನಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡಿದ್ರು. ಅವ್ರ ಜೊತೆ ಕೆಲಸ ಮಾಡಿದ್ದು ಅಲ್ಲಿ ಹುಡುಗನಾಗಿ ನೋಡ್ತಾ ಇದ್ದೆ. ಈಗ ಇಲ್ಲಿ ಡೈರೆಕ್ಟರ್ ಆಗಿ ಒಳ್ಳೆ ನಿಜವಾದ ನೋವುಗಳು ಏನಿದೆಯೋ ಆ ರೀತಿ ಬರ್ತಾ ಇದೆ. ಒಂದು ನಿರ್ಮಾಪಕರು ನಿಜವಾಗ್ಲೂ ದುಡ್ಡು ಹಾಕಿ ಯಾವ ರೀತಿ ಚಡ್ಪಡಿಸ್ತಾರೆ ಅಲ್ಲಿ ತಮಿಳ್ ರಾಕಾಶ ಇಕ್ಕೋದು ಮಾಡಲೇಬೇಕು ಅವ್ರಿಗೆ. ಅದರ ಸಿಕ್ಕಿದಾಗ ಮೊದಲು ನಾವು ಇದನ್ನ ಚೇಂಬರ್ ಇಂದ ಆ ಕ್ಯಾಸೆಟ್ಗಳು ಬರ್ತಾ ಇತ್ತು, VHS ಅಲ್ಲೆಲ್ಲ ಹಿಡಿದು ಇದು ಮಾಡಿ ಪೊಲೀಸ್ ಕೇಸ್ ಹಾಕಿ ದೊಡ್ಡ ಕೈಗಳಿದು. ಇವಾಗ ಒಂದು ಯಾವುದೋ ಚಾನೆಲ್ ಒಂದು ಹೆಸರಿಟ್ಕೊಂಡು ಮಾಡ್ತಾರೆ ಅದನ್ನ. ನೆಕ್ಸ್ಟ್ ಅದು ಹಿಡಿದಾಗ ಕೂಡ ಇನ್ನೊಂದು ಅಪ್ಪ ಅಲ್ಲ ಚಿಕ್ಕಪ್ಪ ಅನ್ನೋ ಇನ್ನೊಂದು ಕಡೆ ಬರ್ತಾ ಇರುತ್ತೆ. ಬಟ್ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಆದ್ರೆ ಪ್ರೇಕ್ಷಕರು ನನ್ನ ವಿನಂತಿ ಏನು ಅಂತಂದ್ರೆ ಚಿತ್ರಗಳನ್ನ ಚಿತ್ರಮಂದಿರಗಳು ನೋಡಿ ಕನ್ನಡ ಬೆಳೆಸಿ ಉಳಿಸಿ. ಜೈ ಕರ್ನಾಟಕ. ನಮಸ್ತೆ. ಬನ್ನಿ. ನಮಸ್ಕಾರ ಎಲ್ರಿಗೂ. ತುಂಬ ಒಂದು ಒಳ್ಳೆ ಸಿನಿಮಾ, ಫಸ್ಟ್ ಡೇ ಫಸ್ಟ್ ಶೋ, ಒಂದು ಒಳ್ಳೆ ಫೀಲ್ ಕೊಟ್ಟಂಥ ಮೂವಿ. ಸಿನಿಮಾದವ್ರಿಗೆ ಎಲ್ಲವೂ ಮುಂಜಾಗ್ರತೆ ಇರುತ್ತೆ. ಅಂದರೆ ಈ ಸೀನ್ ಹಿಂಗೆ ಆಗುತ್ತೆ, ಈ ಡೈಲಾಗ್ ಹಿಂಗೆ ಬರುತ್ತೆ, ಇದೆಲ್ಲ ಹಿಂಗೆ ನಡೆಯುತ್ತೆ ಅನ್ನೋ ಒಂದು ಸೆನ್ಸ್ ಸಿನಿಮಾದವ್ರು ಸ್ವಲ್ಪ ಜಾಸ್ತಿನೇ. ಬಟ್ ಸಿನಿಮಾ ಅಂತ ಬಂದಾಗ ಇದು ಒಂದು ಸ್ವಲ್ಪ ಸಿನಿಮಾದವ್ರ ಕಥೆನೇ ಹೇಳಿದ್ದಾರೆ. ಸಿನಿಮಾ ಅಂತ ಬಂದಾಗ ಎಷ್ಟು ಎಕ್ಸೈಟ್ ಆಗ್ತೀವಿ, ಎಷ್ಟು ಎಂಟರ್ಟೈನ್ ಸಿಗುತ್ತೆ, ಅದರಲ್ಲಿ ಎಷ್ಟು ಟ್ವಿಸ್ಟ್ಗಳು ಮಾಡ್ಬೋದು ಅಂತೇಳಿ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಸಿನಿಮಾ ನೋಡಿದಾಗ ಗೊತ್ತಾಯಿತು. ಭಾಳ ಅದ್ಭುತವಾಗಿ ಬಂದಿದೆ. ಸಿನಿಮಾದವ್ರ ಕಷ್ಟಗಳನ್ನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ತಾಯಿ ಮಗುಗೆ ಹೋಲಿಕೆ ಮಾಡಿ ಎಲ್ಲೋ ಒಂದು ಕಡೆ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ನಿರ್ದೇಶಕರು. ಮತ್ತು ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ನಟಿಸಿದ್ದಾರೆ. ಗಿರೀಶ್ ಅವರು ಹೊಸ ಪ್ರತಿಭೆ, ತುಂಬ ಚೆನ್ನಾಗಿದೆ ಇವರ ಒಂದು ಪರ್ಫಾರ್ಮೆನ್ಸ್. ಜೊತೆಗೆ ನಮ್ಮ ಅನಿರುದ್ಧ್ ಈ ಥರ ಒಂದ್ಸಲಿ ಸಿನಿಮಾ ನೋಡಬೇಕು ಅಂತ ರಿಕ್ವೆಸ್ಟ್ ಬಂತು. ಸೊ ನಾವು ಇಮಿಡಿಯೇಟ್ ಆಗಿ ಒಂದು ಶೋ ಅರೇಂಜ್ ಮಾಡಿ ಎಲ್ರಿಗೂ ಸಿನಿಮಾ ತೋರಿಸೋ ಪ್ರಯತ್ನ ಮಾಡಿದ್ವಿ. ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಖುಷಿ ಆಗ್ತಾ ಇದಾರೆ ಅಂದ್ರೆ ಒಂದು 50-60 ಜನ ಪ್ರೊಡ್ಯೂಸರ್ಗಳು ಬಂದಿದ್ದಾರೆ. ಅದಕ್ಕಿಂತ ಇನ್ನೇನು ಹ್ಯಾಪಿನೆಸ್ ಅಂತ ನಂಗೆ ಹಿಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಅಂಡ್ ವಿಷಯ ಏನಂದ್ರೆ ಈ ತರ ಎಲ್ಲ ಒಂದು ಇಡೀ ಚಿತ್ರರಂಗ ಆಡು ಹೊಗಳ್ತಾ ಇರುವಂತ ಒಂದು ಸಿನಿಮಾಗೆ ಅಪ್ಪಿತಪ್ಪಿನೂ ನಾವು ಥಿಯೇಟರ್ ಸಿಕ್ತಿಲ್ಲ ಅಂತ ಹೇಳ್ಬಾರ್ದು. ಸೊ ಅದು ಕಂಪ್ಲೀಟ್ಲಿ ಜನರ ಕೈಲಿದೆ. ಸೊ ಹಂಗಾಗಿ ದಯವಿಟ್ಟು ಇನ್ನ 2-3 ದಿನ ಇದೆ. ಆ 2-3 ದಿನದಲ್ಲಿ ನೀವು ಹೆಂಗ್ ಸಿನಿಮಾ ನೋಡ್ತೀರಾ ಅನ್ನೋದ್ರ ಮೇಲೆ ನಮಗೆ ಫರ್ದರ್ ನೆಕ್ಸ್ಟ್ ವೀಕಲ್ಲಿ ಸಿನಿಮಾ ಶೋಗಳು ಅಲಾಟ್ ಆಗುತ್ತೆ. ಸೊ ದಯವಿಟ್ಟು ಇನ್ ಮಿಕ್ಕಿದೆಲ್ಲ ನಮ್ಮ ಕೆಲಸ ನಾವು ಮಾಡಿದೀವಿ. ಇನ್ನು ಆಡಿಯನ್ಸ್ ಆಗಿ ನೀವು ಸಿನಿಮಾ ನೋಡಿ ನೋಡ್ಬೇಕಾಗಿರೋದು ನಿಮ್ಮ ವರ್ಕ್ ಅದು. ಸೊ ದಯವಿಟ್ಟು ಸಿನಿಮಾ ನೋಡಿ. ಅಂಡ್ ಇದು ತುಂಬಾ ರೇರ್ ಸಬ್ಜೆಕ್ಟು. ನಿಜಕ್ಕೂ ಎಲ್ಲಾ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು ನಮ್ಮಲ್ಲೂ ಒಂದು ತುಂಬಾ ದೊಡ್ಡ ಸಿನಿಮಾ, ಲೈಕ್ ತುಂಬಾ ಬೇರೆ ತರದ್ದೇ ಒಂದು ಸಿನಿಮಾ ನಾವು ಅಟೆಂಪ್ಟ್ ಮಾಡಿದೀವಿ ಅಂತ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾದವರು ಬಂದು ಸಿನಿಮಾ ನೋಡಿ. ಅದೊಂದವ್ರಿಗೆ ನಮಸ್ಕಾರ. ಇವತ್ತು ಬಹಳ ಸಂತೋಷವಾದ ದಿನ ನಮಗೆ. ಯಾಕಂದರೆ ಅಷ್ಟು ಶ್ರಮಪಟ್ಟು ಮಾಡಿದ್ದೊಂದು ಸಿನಿಮಾಗೆ ಇವತ್ತು ಇದೇ ಸಿನಿಮಾ ಉದ್ಯಮದವರಿಂದ ಬಂದು ಈ ರೀತಿಯಲ್ಲಿ ಒಂದು ಮಾತುಗಳನ್ನು ನಾವು ಕೇಳ್ತಾ ಇದ್ದಾಗ ಭಾಳ ಖುಷಿ ಆಗುತ್ತೆ. ಇದು ಯಾಕೆ ಅಂತಂದರೆ ಸಿನಿಮಾ ಕಷ್ಟ ಏನು ಅನ್ನೋದನ್ನ ಒಕ್ಕಲಾಗಿ ಎಲ್ಲರೂ ಹೇಳಿದ್ದಾರೆ. ಅದು
ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಗಿರೀಶ್ ಗೌಡರು ಅದನ್ನು ತೆರೆ ಮೇಲೆ ಮೂಡಿಸಿದ್ದಾರೆ. ಅದಕ್ಕೆ ಜೊತೆಯಾಗಿ ನಮ್ಮ ನಿರ್ಮಾಪಕರು ಕಿರಣ್ ಅವರು ಮತ್ತು ಊರ್ಮಿಳಾ ಅವರು ಜೊತೆಗೆ ನಿಂತಿದ್ದಾರೆ. ಇವತ್ತು ನಮ್ಮ ಕಲಾವಿದರು ಎಲ್ಲರಿಗೂ ಸಂತೋಷವಾದ ದಿನ. ಹಾಗಾಗಿ ಇದು ನಮಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಬಂದು ಈ ಸಿನಿಮಾ ನೋಡಬೇಕು. ಅದು ನೋಡಿದಾಗ ಇದು ಸುಮ್ಮನೆ ಹೊಗಳಿಕೆ ಮಾತಲ್ಲ, ಅಲ್ಲಿರೋ ಶ್ರಮ ಏನು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ನಿರ್ದೇಶಕರಾಗಲಿ ಬಂದು ಮಾತಾಡಿದ್ದಾರೆ. ಸಿನಿಮಾ ನೋಡಿದಾಗಲೇ ನಿಮಗೆ ಅದು ಏನು ಅಂತ ಗೊತ್ತಾಗುತ್ತೆ. ಕನ್ನಡ ಚಲನಚಿತ್ರ ಯಾವ ಹಂತದಲ್ಲಿ ಇವಾಗಿದೆ, ಹಿಂದೆ ಯಾವ ಹಂತದಲ್ಲಿತ್ತು, ಅದೇ ಹಂತಕ್ಕೆ ಮತ್ತೆ ಕನ್ನಡ ಸಿನಿಮಾಗಳು ಬರಬೇಕು ಅನ್ನೋದಾಯಿತು ಅಂತಂದರೆ ಇಡೀ ಕನ್ನಡದ ಜನತೆ ಮತ್ತೆ ಬಂದು ನಮ್ಮ ಸಿನಿಮಾಗಳನ್ನು ನೋಡಬೇಕು. ನಮ್ಮಂಥವ್ರನ್ನೆಲ್ಲ ನೀವು ಹರಿಸ್ಬೇಕು, ಹಾರೈಸಬೇಕು, ಉತ್ತೇಜನ ಕೊಡಬೇಕು ಅನ್ನೋದನ್ನು ನಾನು ಕೇಳ್ಕೊಳ್ತೀನಿ ನಮ್ಮ ಫಸ್ಟ್ ಶೋ ಟೀಮ್ನಿಂದ. ಥ್ಯಾಂಕ್ ಯು. ಈ ಚಿತ್ರ ಒಂಥರ ನನಗೆ ಹೃದಯಕ್ಕೆ ತುಂಬ ಹತ್ತಿರವಾದ್ದು. ಯಾಕೆಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನನಗೆ 2 ವರ್ಷ. ಸೊ ಚಿಕ್ಕ ವಯಸ್ಸಿಂದನೂ ಈ ಇಂಡಸ್ಟ್ರಿನ ನೋಡ್ಕೊಂಡೇ ಬರ್ತಾನೆ. ಯಾಕೆ ನನ್ನ ತಂದೆ ಶ್ರೀನಾಥ್ ಅವರು 58 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಂಡಸ್ಟ್ರಿ. ಅವರ ಜರ್ನಿಯಲ್ಲೂ ನಾನು ಅವ್ರ ಜೊತೆನೇ ಬಂದಿರೋದು. ಸೊ ಈ ಎಲ್ಲ ಸಿನಿಮಾನ ಹಿಂದೆ ಏನೇನು ನಡೆಯುತ್ತೆ, ಎಷ್ಟೆಷ್ಟು ಜನ ಕಷ್ಟಪಡ್ತಾರೆ, ಯಾವ್ಯಾವ ರೀತಿ ಜನಗಳು ಕೆಲಸ ಮಾಡ್ತಾರೆ ಎಲ್ಲ ಗೊತ್ತು. ಸೊ ಈ ಸಿನಿಮಾನ ಕಿರಣ್ ಅವರು ಮತ್ತು ಗಿರೀಶ್ ಅವರು ಬಂದು ನನಗೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ನಾ ಇಮ್ಮಿಡಿಯೇಟಾಗಿ ನಾನು ಓಕೆ ಅಂದೆ. ಯಾಕೆಂದರೆ ನನಗೆ ಅದನ್ನು ಎಲ್ಲೋ ಒಂದು ಹಾಗೆ ಒಂದು ತಂತಿ ಹಾಗೆ ಜೋಡ್ಕೊತೀನಿ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಪ್ರತಿ ಹಂತದಲ್ಲೂ ನಾವು ಪ್ರತಿ ಸೀನ್ಸು, ಪ್ರತಿ ಟೈಮಲ್ಲೂ ಸ್ಟೋರಿ ನ್ಯಾರೇಷನ್ ಕೊಟ್ಟಾಗ ನನಗೊಂಥರ ಅದು ಒಂಥರ ನಾನು ಇಂಡಸ್ಟ್ರಿನಲ್ಲೇ ಇದ್ಬಿಡ್ತೀನಿ, ನನಗೆಲ್ಲೂ ಹೋಗಿಲ್ಲ, ವಾಪಸ್ ಬರ್ತಾಯಿದ್ದೀನಿ. ಆ್ಯಂಡ್ ಇದು ನನ್ನ ಕಮ್ಬ್ಯಾಕ್ ಪಿಕ್ಚರು. 35 ವರ್ಷ ಆದಮೇಲೆ ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಈ ಸಿನಿಮಾಗೆ ಬಂದಾಗ ವೆಂಕಟೇಶ್ ಅವರು, ಜೀವಿತಾ, ಅನಿರುದ್ಧ್, ಗಿರಿ ಇವರೆಲ್ಲರ ಜೊತೆ ನಾನು ನನ್ನ ಕಮ್ಬ್ಯಾಕ್ ಫಿಲಮು ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಗ್ರೂಪ್ ಆಫ್ ಆ್ಯಕ್ಟರ್ಸ್ ಜೊತೆ ನಾನು ಮಾಡ್ತಾಯಿದ್ದೀನಿ ಅಂತ ತುಂಬ ಒಂಥರ ತುಂಬ ಖುಷಿಯಾಗುತ್ತೆ. ಕಮಿಂಗ್ ಟು ಫಸ್ಟ್ ಶೋ, ಇರೋರಿಗೂ ನಾವು ಕಷ್ಟಪಟ್ಟು ನಾವು ತೆರೆಗೆ ಮೇಲೆ ತಂದಿದ್ದೀವಿ. ಇನ್ನು ನಿಮ್ಮ ಕೈಲಿರೋದು. ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ರು, ಎಲ್ಲರೂ ಅವರ ಒಪಿನಿಯನ್ ಕೊಟ್ಟಿದ್ದಾರೆ. ಗಿರೀಶ್ ಅವರು ಈಗ ಹೇಳಿದ್ರು. ಇಲ್ಲಿವರೆಗೂ ನಾವು ತಂದಿದ್ದೀವಿ. ಇಲ್ಲಿ ಮುಂದೆ ನೀವು ನಮ್ಮನ್ನು ಕರ್ಕೊಂಡು ಹೋಗಬೇಕು. ಎಲ್ಲಿವರೆಗೂ ನೀವು ಕರ್ಕೊಂಡು ಹೋಗ್ತೀರಾ ಅದು ನಿಮ್ಮ ಕೈಯಲ್ಲಿ ಬಿಡ್ಬೋದು. ನಾವು ಕೇಳೋದು ಇಷ್ಟೇ, ನೀವು ನಿಜವಾಗ್ಲೂ ನೀವು ಕನ್ನಡ ಸಿನಿಮಾ ನೀವು ಇಷ್ಟಪಡ್ತೀರಾ ಅಂದರೆ ದಯವಿಟ್ಟು ಬಂದು ಈ ಚಿತ್ರನ ಸಿನಿಮಾ ಥಿಯೇಟ್ರಲ್ಲೇ ನೋಡಿದಾಗ ನಿಮಗೂ ಆ ಅನುಭವ, ನೀವು ಆ್ಯಕ್ಚುಲ್ ಒಂದು ಫಿಲ್ಮ್ ಯೂನಿಟಲ್ಲಿ ನೀವು ಕೆಲಸ ಮಾಡ್ತೀರಾ, ಅಲ್ಲೇ ಇದ್ದೀರಾ ಅನ್ನೋ ಅನುಭವ ನಿಮಗೆ ಸಿಗುತ್ತೆ. ಬನ್ನಿ, ಒಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.